ಸ್ವಚ್ಛವಾಗಿರ್ಬೇಕು. ಮತ್ತೆ ಮೊದಲು ನಾವೇನು ಗಮನಿಸಬೇಕು ಅಂದ್ರೆ ರೋಗಾಣುಗಳು ನಮಗೆ ಪ್ರವೇಶಿಸಿದಾಗೆ ದೇಹವನ್ನು ಪ್ರವೇಶಿಸಿದಾಗ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಎಲ್ಲಿಂದ ಕಾಪಾಡ್ಕೊಳ್ಬೇಕು? ಮೊದಲನಾಗಿ ಮನೆಗೆ ತರಕಾರಿ ತರ್ತೀವಿ ಅಂದ್ಕೊಳ್ಳಿ, ಮಾರ್ಕೆಟಿಂದ ತರೋ ತರಕಾರಿನ ತೊಳೆದು ಕ್ಲೀನ್ ಮಾಡದೇನೆ ಡೈರೆಕ್ಟ್ ನಾವು ಹಾಕಿ ಬೇಯಿಸಿದ್ರೆ ಅಲ್ಲಿ ರೋಗಾಣುಗಳು ಬರ್ತವೆ ಅಲ್ವಾ. ಅದಾದ ನಂತರ ನಾವೇನ್ ಮಾಡ್ತೀವಿ, ಪ್ರತಿದಿನ ಬ್ರಷ್ ಮಾಡಬೇಕು. ಅಲ್ಲೂ ಕೂಡ ಸರಿಯಾಗಿ ಬ್ರಷ್ ಮಾಡಿದ್ರೆ ದಿವಸಕ್ಕೆ 2 ಹೊತ್ತು ಬೆಳಿಗ್ಗೆ ಮತ್ತು ಸಂಜೆ ಬ್ರಷ್ ಮಾಡಬೇಕು. ಮಾಡದಿದ್ರೆ ಏನಾಗುತ್ತೆ, ಹಲ್ಲುಗಳೆಲ್ಲ ಕೀಟಾಣುಗಳು ಹೋಗಿ ಆರೋಗ್ಯ ಹಾಳಾಗುತ್ತೆ. ಅದ ಆಹಾರ ಹೇಗಿರ್ಬೇಕು ಅಂದ್ರೆ ಸಮತೋಲನ ಆಹಾರ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡಿದೆ, ನಿಮ್ಗೆ ಬಾಳೆಹಣ್ಣು ಕೊಡುತ್ತೆ, ಚಿಕ್ಕಿ ಕೊಡುತ್ತೆ, ಮೊಟ್ಟೆ ಕೊಡುತ್ತೆ, ಕಬ್ಬಿಣದ ಟ್ಯಾಬ್ಲೆಟ್ಸ್ಗಳನ್ನು ಕೊಡುತ್ತೆ ಅಲ್ವಾ. ಮಧ್ಯಾಹ್ನ ಕಬ್ಬಿಣಾಂಶ ಟ್ಯಾಬ್ಲೆಟ್ ಕೊಡುತ್ತಲ್ಲ, ಶಕ್ತಿಯುತವಾಗಿರ್ಬೇಕು. ಮಕ್ಕಳ ಸಹಾಯವಾಣಿ ಸಂಖ್ಯೆ ಎಷ್ಟು? 1098 ಮಕ್ಕಳ ಸಹಾಯವಾಣಿ. ಓಕೆ, ನನಗೆ ಎಸ್ಟೇಟ್ ಮಕ್ಕಳಿಗೆ ಬರೋದಂತ ನನಗೆ ಅನಿಸಿದ್ದೇನಪ್ಪ ಅಂದ್ರೆ ಆ ಚೈಲ್ಡ್ ಲೇಬರ್ ಇದೆಯಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಏನು ಚೈಲ್ಡ್ ಲೇಬರ್ ಅಂದ್ರೆ ಬಾಲ ಕಾರ್ಮಿಕರು ಅಂದ್ರೆ ಸಣ್ಣ ಮಕ್ಕಳು ಕೆಲಸ ಮಾಡೋದು. ಏನ್ ಕೆಲಸ ಮಾಡ್ತಾರೆ? ಕೂಲಿಗೋಸ್ಕರ ಅಪ್ಪ ಅಮ್ಮ ಬಂದಾಗ ಅವ್ರ ಜೊತೆಗೆ ಇವರು ಬರ್ತಾರೆ, ವಿದ್ಯಾಭ್ಯಾಸ ಇರಲ್ಲ. ಎಸ್ಟೇಟ್ ಇದೆ, ನೀವೆಲ್ಲ ಎಲ್ಲಿ ಓದಿರಿ? ಮಧ್ಯಪ್ರದೇಶ ಭೋಪಾಲಿಂದ ಸುಮಾರು ಜನ ಬಂದಿದ್ದೀರಿ. ಬೇರೆ ಎಸ್ಟೇಟ್ ಕಾರ್ಮಿಕರಿದ್ದಾರೆ, ಕೆಲವರು ಇಲ್ಲೇ ಇದ್ರು ಕೂಡ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಾರೆ. ನೀವೇನ್ ಮಾಡ್ತೀರಿ? ಅಪ್ಪ ಅಮ್ಮ ಕೆಲಸಕ್ಕೆ ಹೋದ ತಕ್ಷಣ ಮನೆಗೆ ಉಳ್ಕೊಳ್ಳೋದು, ರಜಾ ಮಾಡೋದು, ಶಾಲೆ ಸರಿಯಾಗಿ ಬರಲ್ಲ. ಅದಿಲ್ಲ ಅಂತ ಆಯ್ತು, ಅವ್ರ ಜೊತೆ ನೀವು ಕೆಲಸಕ್ಕೆ ಹೋಗೋದು. ಇಲ್ಲಿ ಸಮ್ ಅಮೌಂಟ್, ಏನೋ ಒಂದು ದುಡ್ಡಿನ ಆಸೆ, ಒಂದು 5 ರೂಪಾಯಿ 2 ರೂಪಾಯಿ 10 ರೂಪಾಯಿ ಸಿಗುತ್ತೆ ಅಂತ ಆಸೆಗೋಸ್ಕರ ನೀವು ಕೂಡ ಅಪ್ಪ ಅಮ್ಮ ಜೊತೆ ಕೆಲಸಕ್ಕೆ ಹೋಗ್ತೀವಿ. ಕೆಲಸಕ್ಕೆ ಹೋದ್ರೆ ಏನಾಗುತ್ತೆ, ನಿಮ್ಮ ವಿದ್ಯಾಭ್ಯಾಸ ನಿಂತೋಗ್ಬಿಡುತ್ತೆ. ನೀವು ಮಧ್ಯದಲ್ಲಿಯ ಶಾಲೆಯನ್ನ ಬಿಟ್ಟರೆ ನಿಮ್ಮ ಜೀವನವೇ ಹಾಳಾಗೋಗುತ್ತೆ. ಇದರಲ್ಲಿ ಬಹಳ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಹೋಗ್ತೀವಿ, ಕೆಲವೇ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ, ಬನ್ನಿ ಅಂತ ಹೇಳ್ತಾರೆ, ನೀವು ಹೋಗ್ತೀರಿ ಅಷ್ಟೇ ಅಲ್ಲ. ಯಾವ ಮಗು ಶಾಲೆಯ ವಯಸ್ಸಿಂದು 18 ವರ್ಷಕ್ಕೆ ಚಿಕ್ಕ ವಯಸ್ಸಿನ 16 ವರ್ಷಕ್ಕೆ ಒಂದು ಶಿಕ್ಷಣದ ಪ್ರಕ್ರಿಯೆಗಳು 0 ಇಂದ 16 ವರ್ಷ. ಅದ್ರೊಳಗಡೆ ಯಾವ ಮಕ್ಕಳು ಶಾಲೆ ಬಿಟ್ಟು ಈ ತರ ಕೆಲಸಕ್ಕೆ ಹೋಗ್ತಾರೆ, ಕರ್ಕೊಂಡು ಹೋಗೋರಿಗೂ ಮತ್ತು ಹೋಗೋರಿಗೂ ಶಿಕ್ಷೆ ಆಗುತ್ತೆ. ಕಾನೂನಿನಲ್ಲಿ ಶಿಕ್ಷೆ ಇದೆ, ನಿಮ್ಗೆ ಯಾರಿಗೆ ಗೊತ್ತಿರೋಲ್ಲ. ಏನಂತ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಕರ್ಕೊಂಡು ಹೋದ್ರೆ ಅಪ್ಪ ಅಮ್ಮ ಶಿಕ್ಷೆ ಆಗುತ್ತೆ, ನೀವಂಗೆ ಹೋದ್ರೆ ನಿಮಗೂ ಶಿಕ್ಷೆ ಆಗುತ್ತೆ. ಎಸ್ಟೇಟ್ ಮಾಲೀಕರು ಮತ್ತು ಬೇರೆ ಸಾಫ್ಟ್ವೇರ್ ಕೆಲಸ ಕರ್ಕೊಂಡು ಅವ್ರಿಗೂ ಶಿಕ್ಷೆ ಆಗುತ್ತೆ. ಸೊ ಹಾಗಾಗಿ 16 ವರ್ಷದೊಳಗೆ ನೀವೇನು ಶಿಕ್ಷಣ ಮಾಡಬೇಕಾಗುತ್ತೆ ಅದನ್ನು ಪೂರ್ಣಗೊಳಿಸಬೇಕು. ಇನ್ನು ಶಿಕ್ಷಣ ಜೀವನ ದಿಕ್ಕನ್ನೇ ಬದಲಾಯಿಸುತ್ತೆ ಅಲ್ವಾ. ಶಿಕ್ಷಣ ಅಂತ ಮುಖ ಮಾಡೋದು ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅಂತ. ಅದಕ್ಕೋಸ್ಕರ ಶಾಲೆಗಳಲ್ಲಿ ಫ್ರೀ ಎಜುಕೇಶನ್ ಸಿಸ್ಟಮ್ ಮಾಡಿದ್ದಾರೆ. 0 ಇಂದ 14-16 ವರ್ಷದವರೆಗೆ ನಿಮಗೆ ಶಿಕ್ಷಣ ಫ್ರೀ ಇದೆ. ಯಾವುದೇ ಶಾಲೆಯಲ್ಲಿ ಎಲ್ಲೇ ಓದಿದ್ರು ನಿಮಗೆ ಫೀಸ್ ಇಲ್ಲ. ಮತ್ತೆ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡ್ಕೊಳ್ಬೇಕು. ವಿದ್ಯಾರ್ಥಿಗಳು ಕಡ್ಡಾಯ ಶಿಕ್ಷಣ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ಜೀವನ ಸಾಗಿಸ್ಲಿಕ್ಕೆ ಆಗೋದಿಲ್ಲ. ನೀವು ಓದ್ತಿದ್ರೆ ಬರೆದಿದ್ರೆ ಏನಾಗುತ್ತೆ, ಸಾವುಕಾರ ಕೊಟ್ಟು ದುಡ್ಡಾದ್ರೂ ಎಣಿಸ್ಬೇಕಲ್ಲ ಎಷ್ಟಿದೆ ಅಂತ ಹೇಳಿ. ಅಪ್ಪ ಅಮ್ಮ ಕೂಲಿ ಮಾಡಿ ನೀವು ಕೂಲಿ ಮಾಡಕ್ ಹೋಗ್ತೀರಾ? ನೀವು ಚೆನ್ನಾಗಿ ಓದಿ ವಿದ್ಯಾರ್ಥಿ ಆಗ್ಬೇಕಲ್ವಾ, ನಿಮ್ಮ ಜೀವನ ರೂಪಿಸ್ಕೊಳ್ಬೇಕಲ್ವಾ. ಸೊ ಒಟ್ಟಾರೆಯಾಗಿ ನೀವು ಮಾಡಿದ್ರೆ ಅಪರಾಧ ಅಂತ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ, ಕೋರ್ಟಲ್ಲೇ ಶಿಕ್ಷೆ ಆಗುತ್ತೆ. ಕೆಲಸ ಕೊಟ್ಟದ್ದು ಸಾವುಕಾರರು ಆಗ್ತದೆ ಅಂತ ಹೋಟೆಲ್ಗಳಲ್ಲಿ ಹಾಕಿರ್ತಾರೆ ನೋಡಿಲ್ಲ, ಬಾಲ ಕಾರ್ಮಿಕರು ನಮ್ಮಲ್ಲಿ ಕೆಲಸ ಮಾಡುತ್ತಿರುವುದಿಲ್ಲ. ಅದೇ ತರ ಮನೆಯಲ್ಲೂ ಇವಾಗ ಸಹ ನೀವು ನೀಟಾಗಿನೇ ಸ್ನಾನ ಮಾಡ್ಕೊಳ್ಬೇಕು, ಊರುಗಳನ್ನ ಕಟ್ ಮಾಡ್ಕೊಳ್ಬೇಕು, ಸ್ನಾನ ಮಾಡುವಾಗ ಸೋಪ್ಗಳನ್ನ ಬಳಸಬೇಕು, ತಲೆಗೆ ಶಾಂಪುಗಳನ್ನ ಬಳಸಿ ಸ್ನಾನ ಮಾಡಬೇಕು ಅಲ್ವಾ. ತಲೆ ಸ್ನಾನ ಎಲ್ಲ ಆದ್ಮೇಲೆ ನೀಟಾಗಿ ತಲೆನೆಲ್ಲ ಒಣಗಿಸ್ಕೊಳ್ಬೇಕು. ಒಣಗಿಸ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ, ತಲೆಯಲ್ಲಿ ಆ ತೇವಾಂಶದಿಂದ ಏನಾಗುತ್ತೆ ಅಲ್ವಾ. ಅವೆಲ್ಲ ಗಲೀಜು, ತುಂಬಾ ಹೇನ್ಗಳೆಲ್ಲ ಓಡಾಡುತ್ತೆ. ಹಾಗಾಗಿ ನಾವೆಲ್ಲ ಏನ್ ಮಾಡ್ಬೇಕು, ವಾರಕ್ಕೆ 2 ಸಲ ತಲೆಯನ್ನ ನೀಟಾಗಿ ಕ್ಲೀನ್ ಸ್ವಚ್ಛ ಮಾಡ್ಕೋಬೇಕಲ್ವಾ. ಉಗುರುಗಳನ್ನ ಕಟ್ ಮಾಡ್ಬೇಕು. ಉಗುರುಗಳಲ್ಲಿ ಮಣ್ಣು ಸೇರಿದ್ರೆ ನಮ್ಮ ಊಟ ಮಾಡೋ ಟೈಮಲ್ಲಿ ಏನಾಗುತ್ತೆ, ಹೊಟ್ಟೆ ಒಳಗೆ ಆ ಉಗುರಿನಲ್ಲಿರುವಂತಹ ಎಲ್ಲಾ ಕೊಳೆ ಅಂಶಗಳು ಹೊಟ್ಟೆ ಹೋಗಿ ಹೊಟ್ಟೆ ನೋವು ಬರುತ್ತೆ ಅಲ್ವಾ. ಇದು ಈಗ ಬೇರೆ ರೀತಿಯಲ್ಲಿ ಸರ್ಕಾರದಿಂದ ನಿಮಗೆ ಕೊಡುವಂಥದ್ದು, ಫ್ರೀಯಾಗಿ ಕೊಡುವಂಥದ್ದು. ಇದೇನಿದೆ ಈ ರೀತಿ ಇರುತ್ತೆ ನೋಡಿ ಫ್ಯಾನ್. ಈ ತರದ ಸಮಸ್ಯೆಗಳು ಬಂದಾಗ ತಡೆಗಟ್ಟೋದು ಹೇಗೆ? ಮಕ್ಕಳು ಯಾರ ಹತ್ರ ಹೇಳ್ಕೊಡ್ಬೇಕು, ಜೊತೆಗೆ ಯಾರು ಹತ್ರ ಇರ್ತಾರೆ, ಯಾರು ಫ್ರೀ ಇರ್ತಾರೆ ಅಂತ ಹೇಳ್ಕೊಡ್ತೀವಿ, ಶಿಕ್ಷಕರು ಹೇಳ್ಕೊಡ್ತೀವಿ. ಮಕ್ಕಳ ಸುರಕ್ಷತೆ ಬಹಳ ಇಂಪಾರ್ಟೆಂಟ್. ಶಿಕ್ಷಕರು ಸಿಬ್ಬಂದಿಗಳಾಗಿರ್ಬೋದು, ಶಾಲೆ ಆಗಿರ್ಬೋದು, ಶಿಕ್ಷಕರು ಮತ್ತು ಸಿಬ್ಬಂದಿಗಳು, ಶಾಲೆಗಳ ಸಿಬ್ಬಂದಿಗಳ ನಡುವೆ ಇರುವ ಸಮಸ್ಯೆ ಇರ್ಬೋದು, ಮಕ್ಕಳ ನಡುವೆ ಸಮಸ್ಯೆ ಇರ್ಬೋದು, ಶಿಕ್ಷಕರ ನಡುವೆ ಇರ್ಬೋದು, ಸಮಾಜದಲ್ಲಿ ಬೇರೆ ವ್ಯಕ್ತಿಯಿಂದ ನಿಮ್ಗೆ ಆಗೋ ತೊಂದರೆ ಇರ್ಬೋದು, ಶಾಲೆಗೆ ನಡ್ಕೊಂಡ್ ಬರುವಾಗ, ಶಾಲೆಯಿಂದ ಹೋಗುವಾಗ ದೌರ್ಜನ್ಯ ಇರ್ಬೋದು. ಎಷ್ಟು ಸರಿ ಹೋಗುವಾಗ ಏನಾಗುತ್ತೆ, ಯಾರೋ ಒಬ್ರು ಸುಮ್ಮನೆ ಕೀಟ್ಲೆ ಮಾಡೋದು, ವಿಚಿತ್ರವಾಗಿ ನೋಡೋದು, ಮಾತಾಡಿಸೋದೆಲ್ಲ ಮಾಡುವಂಥದ್ದು ಕೂಡ ಒಂದು ದೌರ್ಜನ್ಯ ಕೊಡ್ಕೊಡುತ್ತೆ. ಹಾಗಾಗಿ ನೀವು ಶಾಲೆಗೆ ಬಂದು ಶಾಲೆಯಿಂದ ಮನೆಗೆ ಹೋಗುವವರೆಗೆ ನಡೆಯುವಂಥ ಪ್ರಕ್ರಿಯೆಗಳು, ಮನೆಯಲ್ಲಿರುವಂಥವು ಅವೆಲ್ಲ ಸುರಕ್ಷತೆ ದೃಷ್ಟಿಯಿಂದ ನಿಮ್ಗೆ ಏನೇ ಸಮಸ್ಯೆಗಳು ಇತ್ತು ಕಂಡು ಬಂದರೂ ಕೂಡ ನೀವೇನ್ ಮಾಡಬೇಕು, ನಿಮ್ಮ ಮನೆಯಲ್ಲಿ ಪೋಷಕರಿಗೆ ಅಥವಾ ಶಿಕ್ಷಕರಿಗೆ
पेट में क्या होता है? ऐसा गड्ढा बनता है, गड्ढा। अभी खाते हो तंबाक? तंबाक खाए तो बोलो सुमित, मैं पुलिस को फोन। ಎರಡು ಬರುತ್ತೆ. ಒಂದು ದೇಹಕ್ಕೆ ಬೇಡದೇ ಇರುವಂತಹ ಕೊಬ್ಬು, ಇನ್ನೊಂದು ದೇಹಕ್ಕೆ ಬೇಕಾಗುವಂತಹ ಕೊಬ್ಬು. ನಮ್ಮ ದೇಹಕ್ಕೆ ಒಂದಷ್ಟು ಕೊಬ್ಬುಗಳು ಬೇಕೇ ಬೇಕು. ನಮ್ಮ ದೇಹ ಬೆಳವಣಿಗೆ ಚೆನ್ನಾಗಾಗಬೇಕು, ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮೊಟ್ಟೆಯಲ್ಲಿ 90% ಅಷ್ಟು ಒಳ್ಳೆಯ ಕೊಬ್ಬು ಇರುತ್ತೆ. ಅದು ನಿಮ್ಮ ದೇಹಕ್ಕೆ ಬೊಜ್ಜು ಬರೋದಾಗಲಿ ಅಥವಾ ಆ ಥರದ್ದು ಏನೂ ಆಗಲ್ಲ, ಕಂಟ್ರೋಲ್ ಆಗುತ್ತೆ. ಒಳ್ಳೆಯ ಕೊಬ್ಬು 90% ಅಷ್ಟು ಸಿಗುತ್ತೆ. ಅದು ಕೂಡ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡುತ್ತೆ. ನಿಮಗೆ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗೆ ಬರ್ತಿರೋ ಮಕ್ಕಳಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಇದೆ. ಉತ್ತರ ಕರ್ನಾಟಕದಲ್ಲೆಲ್ಲ ತುಂಬ ಮಕ್ಕಳು ಅಪೌಷ್ಟಿಕತೆಯಿಂದ ಮತ್ತು ರಕ್ತಹೀನತೆಯಿಂದ ಎಲ್ಲ ಬಳಲ್ತಾ ಇದ್ದಾರೆ. 50%, 40-50% ಅಂತೇಳಿ ಒಂದು ರಿಪೋರ್ಟ್ ಹೇಳುತ್ತೆ. ಅದರ ಆಧಾರದ ಮೇಲೆ ಎಲ್ಲ ಮಕ್ಕಳಿಗೂ ಒಂದೊಂದು ಡೈಲಿ ಮೊಟ್ಟೆ ತಿಂದರೆ ಅವರ ಆರೋಗ್ಯ ಸುಧಾರಿಸುತ್ತೆ, ಚೆನ್ನಾಗಾಗುತ್ತೆ. ಆರೋಗ್ಯ ಚೆನ್ನಾಗಾದ್ರೆ ಕಲಿಕೆ ಚೆನ್ನಾಗಾಗುತ್ತೆ. ನಾವೆಲ್ಲರೂ ಕಲಿಯಕ್ಕೆ ಬಂದಿರೋದಲ್ವ, ಶಾಲೆಗೆ ಕಲಿಬೇಕಲ್ವಾ. ಮುಂಚೆ ನಂತರ ತೊಳಿಬೇಕು. ಶೌಚಾಲಯ, ನೀವು ಶೌಚಾಲಯಕ್ಕೆ ಹೋಗ್ತಿರಲ್ಲ, ಅದನ್ನು ಯೂಸ್ ಮಾಡಿದ ನಂತರ ನೀವು ಕೈ ತೊಳ್ಕೋಬೇಕು ಅಲ್ವಾ. ಮತ್ತೆ ಮನೆಗಳಲ್ಲಿ ಪ್ರಾಣಿಗಳಿರ್ತವೆ, ಎಲ್ಲರೂ ಬೆಕ್ಕೆಲ್ಲ ಮುದ್ದು ಮಾಡ್ತೀರಾ, ಆದ್ಮೇಲೆ ನಾಯಿ ಮುದ್ದು ಮಾಡ್ತೀರಾ, ಸಾಕು ಪ್ರಾಣಿಗಳನ್ನು ಎಲ್ಲರೂ ಮುದ್ದು ಮಾಡ್ತಾರೆ. ಅದನ್ನು ಮುಟ್ಟಿದ ಕೂಡಲೇ ಏನ್ ಮಾಡ್ಬೇಕು ನೀವು? ಬೇಕು. ಇಲ್ಲಾಂದ್ರೆ ಕಾಯಿಲೆ ಬರುತ್ತೆ ಅಲ್ವಾ, ಯಾವ ಕಾಯಿಲೆನೂ ಬರ್ಬೋದು ಅಲ್ವಾ. ಮತ್ತೆ ನೀವು ಏನೇ ಆಹಾರ ತಗೊಳ್ಳೋ ಮೊದಲು ಹೋಗಿ ಕೈ ತೊಳೆಯೋ ಅಭ್ಯಾಸವನ್ನು ಮಾಡ್ಕೋಬೇಕು ಆಯ್ತಾ. ಕೊರೋನಾದಲ್ಲಿ ಅಭ್ಯಾಸ ಆಯ್ತು ನೋಡಿ ಎಲ್ಲರಿಗೂ ಕೈ ತೊಳೆಯೋದು ಅಲ್ವಾ. ಹಂಗೆ ಅದನ್ನ ಪ್ರತಿನಿತ್ಯ ನೀವು ಏನೇ ಮುಟ್ಟಿದ್ರು ಮನೆಯಲ್ಲಿ ನೀವೇನೋ ತಿಂತೀರಿ ಅಂತ ನೀವು ಮಾಡುವಾಗ ಅದನ್ನ ಕೈ ತೊಳ್ಕೊಂಡು ನಂತರ ತಿನ್ಬೇಕು. ಹೇಗೆ ಕೈ ತೊಳಿದು ಹೇಗೆ? ಯಾರಿಗೆ ಗೊತ್ತಿದೆ ಕೈ ತೊಳೆಯೋದು? ಬನ್ನಿ ತೋರಿಸಿ ಹೋಗಿ ಕೈ ತೊಳೆಯೋದು ತೋರಿಸಿ. ಹೀಗೆ ಮಾಡು. ಹೀಗೆ, ಆಮೇಲೆ ಹೀಗೆ, ಸರಿ, ಆಮೇಲೆ ಹೀಗೆ, ಹೀಗೆಲ್ಲ. ಮತ್ತೆ ಇದು 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 ಉಂಟಲ್ಲ, ಮತ್ತೆ ಹೆಬ್ಬೆರಳು ಇದು, ಮತ್ತೆ ಹೀಗೆ ಚಂದಾಗಿ ಕೈ ಕಳ್ಕೋಬೇಕು ನೀವು. ಹೀಗೆ ಅಂಗೈಯಿಂದ ಅಂಗೈಗೆ ಅಲ್ವಾ. ಮತ್ತೆ ಹೊರಭಾಗ, ಕೈಯ ಹೊರಭಾಗ, ಮತ್ತೆ ಬೆರಳಿನ ಮಧ್ಯಭಾಗ, ಮತ್ತೆ ಇದು ಬೆರಳು, ಮತ್ತೆ ಹೆಬ್ಬೆರಳು ಹೀಗೆ, ಮತ್ತೆ ಲಾಸ್ಟ್ ಇದು. ಆದರೆ ಕೈ ತೊಳೆಯೋ ಮುಂದೆ ಎಲ್ಲ ತಗೊಳ್ಬೇಕಂತ ಇದೆ. ಇದೆಲ್ಲ ತಗೊಂಡು ಎಲ್ಲ ಚಂದ ಕ್ಲೀನಾಗಿ ಬರ್ಬೇಕು. ಮತ್ತೆ ಏನಾದರೂ ತಿನ್ಬೇಕು ನೀವು ತಿನ್ನೋದಿದ್ರೆ ಆಯ್ತಾ. ಅಟ್ಲೀಸ್ಟ್ ಈ ಅಂಗೈನ ಅಂಗೈ ಉಜ್ಜೋದು, ಈ ಉಜ್ಜೋದು, ಹೀಗೆ ಉಗುರುಗಳನ್ನ ಮಾಡೋದು, ಅದನ್ನು ಚಂದ ಮಾಡಿ ಆಯ್ತಾ. ಅವಾಗ ಉಗುರೆಲ್ಲ ತೆಗಿತೀರಲ್ಲ, ಎಲ್ಲ ತೆಗಿತೀರಲ್ಲ ಉಗುರನ್ನು. ಉಗುರು ತೆಗೆದಿದ್ರೆ ಏನಾಗುತ್ತೆ? ಏನಾಗುತ್ತೆ? ಉಗುರಿನಲ್ಲಿ ಬ್ಯಾಕ್ಟೀರಿಯಾ ತುಂಬಿಕೊಳ್ಳುತ್ತೆ, ಅದು ಹೊಟ್ಟೆಗೆ ಹೋಗುತ್ತೆ ಅಲ್ವಾ. ಮತ್ತೆ ಏನಾಗುತ್ತೆ? ಕಾಯಿಲೆ ಬರುತ್ತೆ. ನಮ್ಮ ಆಹಾರದಲ್ಲಿ ಅದು ಹೋಗ್ಬಿಟ್ಟೆ ನಮ್ಗೆ ಯಾವ ಕಾಯಿಲೆ ಕೂಡ ಬರ್ಬೋದು, ಜ್ವರ ಏನು ಬೇಕಾದ್ರೂ ಬರ್ಬೋದು ಅಲ್ವಾ. ಹಾಗೆ ಹಲ್ಲು ಉಜ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸರಿ ಉಜ್ಜಬೇಕು, ಹಾಗೆ ರಾತ್ರಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಆದ್ದರಿಂದ ಇಂಥ ವಸ್ತುಗಳು ನಾವು ಸೇವಿಸಲಿಲ್ಲ ಅಂತ ಪ್ರತಿಜ್ಞೆ ಮಾಡೋದು. ನಾನು ಹೇಳ್ಕೊಡ್ತೀನಿ, ಹೇಳ್ಬೇಕಾಯ್ತಾ. ನಾವೆಲ್ಲರೂ ನಮ್ಮ ಜೀವಿತಾವಧಿಯಲ್ಲಿ
ತಂಬಾಕಿನಿಂದ ಉತ್ಪತ್ತಿಯಾಗುವ ಉತ್ಪನ್ನಗಳನ್ನ ಸೇವಿಸುವುದಿಲ್ಲ. ಹಾಗೆ ಮದ್ಯಪಾನವನ್ನ ಯಾವತ್ತೂ ಜೀವನದಲ್ಲಿ ಮಾಡುವುದಿಲ್ಲ. ಅಲ್ಲದೆ ಮದ್ಯಪಾನ ಮತ್ತು ಧೂಮಪಾನ ಮಾಡುವವರನ್ನ ಮಾಡದಂತೆ ಎಚ್ಚರಿಸುತ್ತೇವೆ. ಅಲ್ಲದೆ ನಮ್ಮ ಮನೆಯಲ್ಲಿ ಹಿರಿಯರು ಮಾಡದಂತೆ ಅವರಿಗೆ ಮನವಿ ಮಾಡುತ್ತೇನೆ. ಇನ್ನು ಮುಂದೆ ನನ್ನ ಜೀವಿತಾವಧಿಯಲ್ಲಿ ನಾನು ಎಂದೂ ಸಹ ತಂಬಾಕಿನಿಂದ ಉತ್ಪತ್ತಿಯಾಗುವ ಉತ್ಪನ್ನವನ್ನ ಹಾಗೂ ಮದ್ಯಪಾನವನ್ನ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡುತ್ತೇನೆ.